Hallelujah. Praise the Lord. Praise the Lord. Praise God. ಎಲ್ಲರೂ ಸೌಖ್ಯವಾಗಿದ್ದರೆ ನಂಬ್ತೇನೆ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಕೃಪೆ ಆಶೀರ್ವಾದದಿಂದ. ಆಮೆನ್. ವಾಯ್ಸ್ ಕ್ಲಿಯರ್ ಉಂಟಲ್ಲ? ಪ್ರೇಸ್ ಗಾಡ್, ಪ್ರೇಸ್ ಗಾಡ್. ಹಲ್ಲೆಲೂಯಾ. ಆಮೆನ್. ಎಂಥ ಒಂದು ದೊಡ್ಡ ಕೃಪೆಯನ್ನು ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತಿದ್ದಂತೆ ಕಳೆದ ವಾರಗಳಿಂದ ಡಿಸೈಪಲ್ಶಿಪ್, ಶಿಷ್ಯತ್ವ ವಿಷಯದಲ್ಲಿ ನಾವು ಕಲಿತಾ ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಕೂಡ ನಾವು ಅದನ್ನೇ ಮುಂದುವರಿಸುವವರಾಗಿದ್ದೇವೆ. ಪ್ರಿಯರೇ, ನಾನು ನಂಬ್ತೇನೆ ಈ ಒಂದು ಸೀರೀಸ್ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮನ್ನೆಲ್ಲರನ್ನ ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ನಾವೊಂದು ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಸರ್ವಶಕ್ತನಾದ ತಂದೆಯ ದೇವರೇ, ನಿನ್ನ ಮುದ್ದು ಮಗ ದೇವರು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಖ್ಯವಾಗಿ ಪರಿಶುದ್ಧಾತ್ಮನ ಬಲಸೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ರಾಜನೇ ಯೇಸುವೆ, ನಾವು ಕಲಿಯುವಂಥ ಪ್ರತಿಯೊಂದು ವಿಷಯಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ನೀನು ಮಾತಾಡು ಸ್ವಾಮಿ. ನಿನ್ನ ಚಿತ್ತದ ಮಾತುಗಳೇ ಅದು ನನ್ನ ಬಾಯಲ್ಲಿ ಬರುವಂತೆ ನೀನು ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಮಾತುಗಳಿರುವ ಎಲ್ಲ ಮಕ್ಕಳನ್ನು, ಅವರ ಕುಟುಂಬಗಳನ್ನು ನಿನ್ನ ಕೈಲಿ ಒಪ್ಪಿಸ್ತೇವೆ ಸ್ವಾಮಿ. ಯೇಸುವಿನ ವಾಕ್ಯವನ್ನು ಕೇಳುವವರಾಗಿ ಮಾತು ಉಳಿಯದು, ಅದರಲ್ಲಿ ನಡಿಲಿಕ್ಕೆ ಬೇಕಾದ ಎಲ್ಲ ರೀತಿಯ ದೈವಿಕ ಜ್ಞಾನ, ಪರಿಶುದ್ಧಾತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಬಲದಿಂದ ತುಂಬಿಸಿ ನಮ್ಮನ್ನು ನೀನು ನಡೆಸೋದಕ್ಕಾಗಿ ಸ್ತೋತ್ರ. ನಿನ್ನ ರಾಜ್ಯದ ಮಹಿಮೆಗಾಗಿ ಸ್ವಾಮಿ ಯೇಸುವೆ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಎಲ್ಲವನ್ನ ನಮ್ಮ ರಕ್ಷಕನು ದೇವರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರೇಸ್ ಗಾಡ್, ಪ್ರೇಸ್ ಗಾಡ್. ಪ್ರಿಯರೇ, ಲಾಸ್ಟ್ ವೀಕಲ್ಲಿ ನಾವು ಕಲಿತಂಥ ವಿಷಯಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನ ನಿಮ್ಮೊಂದಿಗೆ ಹಂಚಲಿಕ್ಕೆ ಬಯಸ್ತೇನೆ. ಜಸ್ಟ್ ಒಂದು ನಮ್ಮ ನೆನಪಿಗಾಗಿ. ಶಿಷ್ಯತ್ವ ವಿಷಯದಲ್ಲಿ ನಾವು ಕಲಿತದ್ದು, ಇದರಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಹೇಗೆ ತನ್ನ ಶಿಷ್ಯರನ್ನು ಆರಿಸಿಕೊಂಡನು ಎಂಬುದಾಗಿ ನಾವು ಕಲಿತೇವೆ ಅಲ್ಲವಾ? ಹಾಗಿರುವಾಗ ನಾವು ಇನ್ನಿತರರನ್ನು ಆರಿಸಿಕೊಳ್ಳುವಾಗ ನಮ್ಮ ಮಾರ್ಗದರ್ಶನ ಯಾರು? ಯೇಸು ಕ್ರಿಸ್ತನೇ. ಆತನು ಯಾವ ರೀತಿಯಲ್ಲಿ ಶಿಷ್ಯರನ್ನು ಆರಿಸಿಕೊಂಡನು, ಯಾವ ರೀತಿಯಲ್ಲಿ ಆತನು ಶಿಷ್ಯರಿಗೆ ಟ್ರೈನ್ ಮಾಡಿದ್ದನು, ಯಾವ ರೀತಿಯಲ್ಲಿ ಆತನು ತಂದೆ ದೇವರ ವಿಷಯದಲ್ಲಿ ಅವರಿಗೆ ವ್ಯಕ್ತಪಡಿಸಿದನು, ಯಾವ ರೀತಿಯಲ್ಲಿ ನಾವು ನೋಡ್ತೇವೆ. ಒಂದು ಕಡೆ ಅವನು ಹೇಳ್ತಾನೆ, ನನ್ನನ್ನು ನೋಡಿದವರು ತಂದೆ ದೇವರನ್ನು ನೋಡಿದ್ದಾನೆ ಎಂಬುದಾಗಿ. ಹಾಲೆಲ್ಲೂಯ. ಮಾತ್ರವಲ್ಲ, ಯಾವತ್ತೂ ಕ್ರಿಸ್ತನು ಆತ ತನ್ನ ವೈಯಕ್ತಿಕ ಸಮಯವನ್ನು ತಂದೆ ದೇವರೊಂದಿಗೆ ಕಳೆಯುವಂಥದ್ದನ್ನು ಕೂಡ, ಪ್ರಾರ್ಥನೆಯಲ್ಲಿ ಕಳೆಯುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮಾತ್ರವಲ್ಲ, ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ನನ್ನ ಸ್ವಂತ ಇಚ್ಛೆಯಿಂದ, ಸ್ವಂತ ಒಂದು ಆಲೋಚನೆ ಕಾರ್ಯ ಮಾಡುವುದಿಲ್ಲ, ಏನು ತಂದೆ ದೇವರು ನನಗೆ ಹೇಳ್ತಾನೋ ಅದನ್ನೇ ನಾನು ಮಾಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಮೊದಲ ಪಾಯಿಂಟ್, ಯೇಸು ಕ್ರಿಸ್ತನು ಹೇಗೆ ತನ್ನ ಶಿಷ್ಯನ ಆರಿಸಿಕೊಂಡನು ಎಂಬುದಾಗಿ ನೋಡುವಾಗ ಈ ಎಲ್ಲ ಅಂಶಗಳನ್ನು ಆತನು ನಮ್ಮ ಶಿಷ್ಯರಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎರಡನೇ ಅಂಶ ನಾವು ನೋಡ್ತೇವೆ ಪಾಯಿಂಟ್, ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಆತನು ತಯಾರು ಮಾಡಿದ್ದನು ಎಂಬುದಾಗಿ. ಅಂದರೆ ಅವರಿಗೆ ಪರಲೋಕದ ಗೂಢಾರ್ಥಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದನು. ಮಾತ್ರವಲ್ಲ, ಹೊರಗಿನವರಿಗೆ ಆತನು ಸಾಮ್ಯ ರೀತಿಯಲ್ಲಿ ಮಾತಾಡುವುದನ್ನು ನಾವು ನೋಡ್ತೇವೆ. ಶಿಷ್ಯರಿಗೆ ಆ ಸಾಮ್ಯದ ಒಂದು ವಿವರಣೆ ಕೊಟ್ಟು ಅದರ ಗೂಢಾರ್ಥಗಳನ್ನು ಬಿಡಿಸಿ ಹೇಳಿ ಅವರನ್ನು ಆತ್ಮಿಕವಾಗಿ ಬಲಪಡಿಸುವುದನ್ನು ನಾವು ನೋಡ್ತೇವೆ ವಾಕ್ಯದಲ್ಲಿ. ಹಲ್ಲೆಲೂಯಾ. ಆಮೆನ್. ಇದನ್ನು ನಾವು ಮಾರ್ಕದಲ್ಲಿ ನಾವು ಓದಿ ಕೇಳಿದೆವು, 3ನೇ ಅಧ್ಯಾಯ 7ನೇ ವಚನದಲ್ಲಿ. ಮಾತ್ರ ಅಪೊಸ್ತಲ ಕೃತ್ಯದಲ್ಲಿ ಕೂಡ ನಾವು 4ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ನಾವು ಅಧ್ಯಯನ ಮಾಡಿದೆವು ಇದರ ವಿಷಯದಲ್ಲಿ. ಮಾತ್ರವಲ್ಲ, 3ನೇ ವಿಷಯ ನೋಡುವಾಗ ಯೇಸು ಕ್ರಿಸ್ತನು ಅವರು ಒಟ್ಟಾಗಿ, ಯೇಸು ಕ್ರಿಸ್ತ ಮತ್ತು ಶಿಷ್ಯರು ಅವರು ತಂಡವಾಗಿ ಒಂದು ಟೀಮ್ ಆಗಿ ಕಾರ್ಯ ಮಾಡ್ತಿದ್ದರು ಅಲ್ಲವಾ? ಒಟ್ಟಿಗೆ ಇರ್ತಿದ್ರು. ಎಲ್ಲಿ ಹೋದರೂ ಕೂಡ ಅವರು ಒಟ್ಟಿಗೆ ಹೋಗ್ತಿದ್ರು. ಯೇಸು ಕ್ರಿಸ್ತನು ಅವರನ್ನು ಲೀಡ್ ಮಾಡಿ ನಡೆಸ್ತಿದ್ರು. ಎಲ್ಲ ಅವರ ಅಗತ್ಯತೆಗಳು ಕ್ರಿಸ್ತನ ಮೂಲಕ ಪೂರೈಕೆ ಆಗ್ತಿದ್ರು. ಅವರು ಎಲ್ಲಿ ಹೋಗಿದ್ರು ಕೂಡ ಶಿಷ್ಯರು ಆತನೊಂದಿಗೆ ನಡೆದುಕೊಂಡು ಹೋಗುವಾಗ ಅಲ್ಲಿ ಕ್ರಿಸ್ತನು ಮಾಡುತ್ತಿದ್ದಂಥ ಅದ್ಭುತ ಕಾರ್ಯಗಳು. ಉದಾಹರಣೆಗೆ ನಾವು ನೋಡ್ಬೋದು, ಆ ರಕ್ತ ಕುಸುಮ ಇದ್ದಂಥ ಒಂದು ರೋಗಿ, ಆ ಮಹಿಳೆ ಯಾವ ರೀತಿಯಲ್ಲಿ ಸ್ವಸ್ಥಳಾದ್ಲು ಎಂಬುದಾಗಿ ನೋಡುವಾಗ ಅಲ್ಲಿ ಗುಂಪಾಗಿ ಶಿಷ್ಯರು ಕೂಡ ಅವರೊಟ್ಟಿಗಿದ್ರು, ಹೋಗ್ತಿದ್ರು. ಮಾತ್ರವಲ್ಲ, ಯೇಸು ಕ್ರಿಸ್ತನ ಒಂದು ಕಡೆ ಹೋಗುವ ಒಂದು ವಿಧವೆಯ ಮಗನು ತೀರಿ ಹೋಗಿರ್ತಾನೆ, ಅವನನ್ನು ಹೆಣವನ್ನು ಹೊತ್ತಿಕೊಂಡು ಹೋಗುವಾಗ ಕ್ರಿಸ್ತನು ಆ ಮಗನನ್ನು ಬದುಕಿಸಿ ಅವಳಿಗೆ ಕೊಡುವುದನ್ನು ನಾವು ನೋಡ್ಬೋದು. ಇಲ್ಲಿ ಕೂಡ ಶಿಷ್ಯರುಗಳು ಇದ್ದರು ಅಲ್ಲವಾ? ಎಲ್ಲಿ ಕ್ರಿಸ್ತನು ಹೋಗ್ತಾನೆ ಅವರ ಹಿಂದೆ ಆತನ ಶಿಷ್ಯರುಗಳು ಇದ್ದರು. ಆಮೆನ್. ಮಾತ್ರವಲ್ಲ, ಅವರ ರಹಸ್ಯ ಎಂಬುದಾಗಿ ಹೇಳುವಾಗ ಎಲ್ಲ ಗುಂಪುಗಳು ಹೋದ ನಂತರ ಕೂಡ ಈ ಡಿಸೈಪಲ್ಗಳು, ಶಿಷ್ಯರು ಕ್ರಿಸ್ತನೊಂದಿಗೆ ಇರ್ತಿದ್ರು. ಯಾಕೆ? ಅವರು ಆದುಕೊಂಡವರು. ಯಾವತ್ತು ಪ್ರಿಯರೇ, ನಾವು ಆದುಕೊಂಡಂಥ ಅಥವಾ ಡಿಸೈಪಲ್ ಎಂಬುದಾಗಿ ಹೇಳುವಾಗ ನಿಜವಾದ ಶಿಷ್ಯರು, ಟ್ರೂ ಡಿಸೈಪಲ್ಗಳು ಯಾವತ್ತು ತಮ್ಮ ಗುರುವಿನೊಂದಿಗೇ ಇರ್ತಾರೆ. ಆಮೇನ್. ಮಾತ್ರವಲ್ಲ, ಗುರುವಿನ ಮಾತನ್ನು ಕೇಳುವುದು ಮಾತ್ರವಲ್ಲ, ಗುರುವಿನೊಂದಿಗೆ ಇದ್ದುಕೊಂಡು ಆತನ ಸೇವೆ ಮಾಡ್ತಾ ಇರ್ತಾರೆ. ಮಾತ್ರವಲ್ಲ, ಆತನು ಇನ್ನಿತರ ಸೇವೆ ಮಾಡೋದನ್ನು ಕಲಿಸಿಕೊಟ್ಟಾಗ ಆ ಗುರುವಿನ ಒಂದು ಮಾರ್ಗದರ್ಶನವನ್ನು ಹೊಂದಿಕೊಂಡು ಅದೇ ರೀತಿಯಲ್ಲಿ ಅವರು ಮಾಡುವ ಆತನಾಗಿರ್ತಾರೆ. ಏನು ಗುರುವಿಂದ ಕಲಿತರೋ, ಏನು ಗುರು ಸೇವೆ ಮಾಡೋದನ್ನು ನೋಡಿದ್ರು,
ಅದೇ ರೀತಿಯಲ್ಲಿ ಶಿಷ್ಯರು ಕೂಡ ಸೇವೆ ಮಾಡ್ತಾರೆ. ಆಮೇಲೆ ಇವತ್ತು ನಾನು ನೀವುಗಳು ಕೂಡ ಅದೇ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನು ಏನು ನಮಗೆ ವಾಕ್ಯಾಧಾರಿತವಾಗಿ ತಿಳಿಸಿಕೊಟ್ಟಿದ್ದಾನೆ, ಸತ್ಯವೇದ ಅಧ್ಯಯನ ಮಾಡುವಾಗ ನಾವು ತಿಳಿಯುತ್ತೇವೆ, ಅದೇ ರೀತಿಯಲ್ಲಿ ಅನುಸರಿಸಿ ನಡೆಯುವಂಥ ಹಂಗಿನಲ್ಲಿ ನಾವಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನು ಯಾವ ರೀತಿಯಲ್ಲಿ ಶಿಷ್ಯರನ್ನು ತಯಾರು ಮಾಡಿದನು, ಎಲ್ಲ ರಹಸ್ಯಗಳು ನಮಗೆ ಇವತ್ತು ವ್ಯಕ್ತವಾಗಿದೆ ಸತ್ಯವೇದದ ಮೂಲಕ ಅಲ್ಲವಾ. ಕ್ರಿಸ್ತನು ಯಾವ ರೀತಿಯಲ್ಲಿ ಆರಿಸಿಕೊಂಡ ವಿಷಯ, ಯಾವ ರೀತಿಯಲ್ಲಿ ಅವರಿಗೆ ಸಾಮ್ಯವನ್ನು ವ್ಯಕ್ತಪಡಿಸಿದ ನಾನೀಗ ಹೇಳಿದಂತೆ, ಮಾತ್ರವಲ್ಲ ಅವರಿಗೆ ಗೂಢಾರ್ಥಗಳನ್ನು ತಿಳಿಸಿದನು. ಯಾವಾಗಲೂ ಕೂಡ ಗುರುವಿನ ಅನ್ಯೋನ್ಯತೆಯಲ್ಲಿರುವಂತಹ ಶಿಷ್ಯರಿಗೆ ಗುರುವು ಹಲವಾರು ರಹಸ್ಯಗಳನ್ನು ಹೇಳಿಕೊಡ್ತಾನೆ ಅಲ್ವಾ. ಈಗ ಪ್ರೀತಿಯ ಡಿಸೈಪಲ್ಗಳು ಇರುವಾಗ ಅಲ್ವಾ, ಶಿಷ್ಯರು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಎಲ್ಲರನ್ನು ಕೂಡ ಆತನು ಬೆಳೆಸಿದ ಆತನಾಗಿದ್ದಾನೆ ತಂದೆ ದೇವರ ರಾಜ್ಯದ ಮಹಿಮೆಗಾಗಿ. ಆಮೇಲೆ ಅದರಲ್ಲಿ ಕೂಡ ಒಬ್ಬ ಕ್ಲೋಸ್ ಒಬ್ಬ ಶಿಷ್ಯನಿದ್ದ. ಯಾರು ಹೇಳ್ಬೋದು? ಯಾರಿಗಾದರೆ ಗೊತ್ತಿರುವಂಥ ವಿಷಯ ಎಲ್ಲರಿಗೂ ಕೂಡ, ಯೋಹಾನ. ಆಮೆನ್. ಅಲ್ಲಿ ನಾವು ನೋಡ್ತೇವೆ ಆತನಿಗೆ ದೇವರು ನಾವು ನೋಡೋದಾದ್ರೆ ಪ್ರಕಟಣೆಯನ್ನು ಕೂಡ ವ್ಯಕ್ತಪಡಿಸಿದನು ಅಲ್ವಾ. ನಾವು ನೋಡಿದರೆ ಅವತ್ತನು ಪಾತ್ಮೋಸ್ ದ್ವೀಪದಲ್ಲಿರುವಾಗ ಆತನಿಗೆ ದೇವರೊಂದು ಆ ಒಂದು ಪ್ರಕಟಣೆಯನ್ನು ಕೊಟ್ಟನು. ಹಲ್ಲೆಲೂಯಾ. ಆತನಿಗೆ ಗೂಢಾರ್ಥಗಳನ್ನು, ಇನ್ನೂ ಹಲವಾರು ವಿಷಯಗಳನ್ನು, ಮುಂಬರುವ ವಿಷಯಗಳನ್ನು ತಿಳಿಸಿದನು. ಇವತ್ತು ನಾನು ನೀವುಗಳು ಕೂಡ ಆ ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ಕ್ರಿಸ್ತನ ಟ್ರೂ ಡಿಸೈಪಲ್ಗಳಾಗಿ ಆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ಹೇಳ್ತೇವೆ, ಅನ್ಯೋನ್ಯತೆಯ ಒಂದು ಅಂತ ಹೇಳ್ತೇವೆ ಪ್ರೀತಿಯಲ್ಲಿ ನಾವು ನಡೆಯುವಾಗ ನಮಗೆ ಕೂಡ ಯೇಸು ಸ್ವಾಮಿ ಪರಲೋಕದ ಗೂಢಾರ್ಥಗಳನ್ನು ತಿಳಿಸ್ತಾನೆ. ಆಮೇಲೆ ನಾವು ಆಶೆ ಹೊಂದಿರಬೇಕು, ದೇವರ ರೆವಲೇಷನ್, ಆ ಪ್ರಕಟಣೆಯನ್ನು ಹೊಂದಲು ಸತ್ಯವೇದನ ಅಧ್ಯಯನ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ವಾಕ್ಯವನ್ನು ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ನಾವು ದೇವರೊಂದಿಗೆ ಕೇಳಿಕೊಳ್ಬೇಕು. ದೇವರೇ ನನಗೆ ತಿಳಿಸಪ್ಪ, ಈ ವಾಕ್ಯದ ಮೂಲಕ ಏನು ತಿಳಿಸ್ಲಿಕ್ಕಿದ್ದೆ ನನಗೆ ತಿಳಿಸು. ಇಂಥ ದಾಹವುಳ್ಳ ಒಂದು ಡಿಸೈಪಲ್ಗಳು ನಾವು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ತನ್ ನಮ್ಮನ್ನು ವಾಕ್ಯಾಧಾರಿತವಾಗಿ ಸಿದ್ಧಪಡಿಸ್ತಾನೆ. ಆಮೆನ್. ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ಹೇಳಿದ ತಂಡವಾಗಿ ಅವರು ಒಟ್ಟಿಗೆ ಇದ್ದಾರೆ ಎಂಬುದಾಗಿ ಅಲ್ಲವಾ. ಈಗ ಅನ್ಯೋನ್ಯತೆಯಲ್ಲಿದ್ದಾಗ ನಾವು ಒಬ್ಬರನ್ನೊಬ್ಬರು ಅನ್ಯೋನ್ಯತೆಯಲ್ಲಿ ನಾವು ಒಟ್ಟು ಸೇರಿ ಸೇವೆ ಮಾಡುವವರಾಗಿರ್ತೇವೆ. ಆಮೇನ್. ಕ್ರಿಸ್ತನೊಂದಿಗೆ ಆ ಶಿಷ್ಯರು ಇದ್ದುಕೊಂಡು ಸೇವೆ ಮಾಡಿದಂತೆ. ಒಂದು ವೇಳೆ ನಾನೀಗ ನಿಮ್ಮ ಉದಾಹರಣೆಗಾಗಿ ಹೇಳುವುದಾದರೆ 5,000 ಜನರಿಗೆ ಅವರು ಊಟ ಕೊಡುವಾಗಲೂ ಕೂಡ ಯೇಸು ಸ್ವಾಮಿಗೆ ಒಮ್ಮೆಲೆ ಅದ್ಭುತ ಮಾಡಿ ಕೊಡ್ಬೋದಿತ್ತು ಅಲ್ವಾ. ಯೇಸು ಸ್ವಾಮಿ ಮಿರಾಕಲ್ ಮಾಡುವವರು ಅಲ್ವಾ. ಖಂಡಿತ ಅವರಿಗೆ 5 ರೊಟ್ಟಿ ಹಾಗೂ 2 ಮೀನಿನ ಅವಶ್ಯಕತೆ ಇತ್ತಾ? ಇಲ್ಲ. ಆದರೆ ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದನು? ಶಿಷ್ಯರಿಗೆ ಹೇಳಿದನು, ಕೂತ್ಕೊಳ್ಳಿಸಿರಿ. ಅವರನ್ನು ಕೂತ್ಕೊಳ್ಳಿಸಿದ್ರು. ಮತ್ತೆ ಅವರು ಕೂತ್ಕೊಳ್ಳಿಸಿದ ನಂತರ ಹೇಳಿದ್ರು, ಇವ್ರಿಗೆ ಆಹಾರಕ್ಕೆ ಸಿದ್ಧ ಮಾಡಿರಿ. ಆಗ ಅಲ್ಲಿ ಫಿಲಿಪ್ಪನ್ ಬಂದು ಕೇಳ್ತಾನೆ, ಇಷ್ಟು ಜನರಿಗೆ ಆಹಾರ ಮಾಡಬೇಕಾದ್ರೆ 200 ದಿನಾರಿಯಷ್ಟು ಹಣ ಬೇಕೆಂಬುದಾಗಿ ಅಲ್ಲವಾ. ಆಗ ಅಲ್ಲಿ ಆಂದ್ರೆ ಬಂದು ಹೇಳ್ತಾನೆ, ಇಲ್ಲ, ಇಲ್ಲಿ ಒಬ್ಬನ ಹತ್ರ 2 ಮೀನುಂಟು, 5 ರೊಟ್ಟಿ ಇದೆ ಎಂಬುದಾಗಿ. ಅವನು ಪಾಸಿಬಿಲಿಟಿ ವಿಷಯದಲ್ಲಿ ಆಲೋಚನೆ ಮಾಡಿದನು. ನೋಡಿ, ಕ್ರಿಸ್ತನು ಶಿಷ್ಯರನ್ನು ಉಪಯೋಗಿಸಿದನು. ತಂದ ಮೇಲೆ ಅದನ್ನು ದೇವರಿಗೆ ಧನ್ಯವಾದ ಹೇಳ್ತಾನೆ. ಅಲ್ಲಿ ಮಿರಾಕಲ್ ಆಗ್ತದೆ. ಅಲ್ಲಿ ಎಲ್ಲರೂ ತಿಂದು ಪುನಃ 12 ಪುಟ್ಟಿಗಳು ಉಳಿದುದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಅಂದು ತನ್ನ ಶಿಷ್ಯರನ್ನು ಉಪಯೋಗಿಸಿದನು ಅಲ್ವಾ. ಇವತ್ತು ದೇವರು ಈ ಲೋಕದಲ್ಲಿ ಆತನ ಬೆಳಕನ್ನು ಹಂಚಲಿಕ್ಕೆ, ಈ ಲೋಕದಲ್ಲಿ ನಮ್ಮನ್ನು ಬೆಳಕಾಗಿ, ಈ ಲೋಕದಲ್ಲಿ ನಮ್ಮನ್ನು ಉಪ್ಪಾಗಿಟ್ಟಿದ್ದಾನೆ. ಕ್ರಿಸ್ತನು ಇವತ್ತು ನನ್ನನ್ನು, ನಿಮ್ಮನ್ನು ಆತನ ರಾಜ್ಯವನ್ನು ಕಟ್ಟಲಿಕ್ಕಾಗಿ, ಆತನ ರಾಜ್ಯಕ್ಕಾಗಿ ಉಪಯೋಗಿಸ್ಲಿಕ್ಕಾಗಿ ಇಟ್ಟಿದ್ದಾನೆ ಪ್ರಿಯರು. ಇದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಇವತ್ತು ದೇವರು ನಮ್ಮನ್ನು ಉಪಯೋಗಿಸ್ತಾನೆ ಈ ಲೋಕದಲ್ಲಿ. ಅದಕ್ಕೆ ನಮ್ಮನ್ನು ನಾವು ಅಲೋ ಮಾಡಿಕೊಡಬೇಕು ಡಿಸೈಪಲ್ಗಳಾಗಿ ಅಲ್ಲವಾ. ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಡಿಸೈಪಲ್ಗಳ ಜೀವಿತದಲ್ಲಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಕ್ರಿಸ್ತನೊಂದಿಗೆ ಒಗ್ಗಟ್ಟಾಗಿ, ಕ್ರಿಸ್ತನೊಂದಿಗೆ ಒಂದು ಟೀಮ್ ಆಗಿ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ಯಾವ ರೀತಿಯಲ್ಲಿ ನಾವು ನೋಡ್ತೇವೆ ಶಿಷ್ಯರು ತಂಡವಾಗಿದ್ದರು ಎಂಬುದಾಗಿ. ಇವತ್ತು ನಮ್ಮ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಒಂದು ಸಭೆಯ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಾವು ಅಂಗಗಳಾಗಿದೆ, ನಾವು ದೇಹವಾಗಿದೆ. ಚರ್ಚ್ ಎನ್ನುವಂಥದ್ದು ದೇಹವಾಗಿದೆ. ಕ್ರಿಸ್ತನು ಅದಕ್ಕೆ ಶಿರಸ್ಸಾಗಿದ್ದಾನೆ. ಹಲ್ಲೆಲೂಯಾ. ನಾವು ಡಿಸೈಪಲ್ಗಳಾಗಿದ್ದೇವೆ. ನಮ್ಮ ಶಿರಸ್ಸು ಯಾರು? ಕ್ರಿಸ್ತನು. ಆಮೇಲೆ ನಾವು ಏನು ಥಿಂಕ್ ಮಾಡ್ತೇವೆ, ಆಲೋಚನೆ ಮಾಡ್ತೇವೆ, ಅದು ಆತನ ರಾಜ್ಯಕ್ಕೆ ಅನುಗುಣವಾಗಿದೆಯಾ ಇಲ್ಲವಾ? ನಾವು ಮಾಡುವಂಥ ಕಾರ್ಯಗಳಿಂದ ಆತನ ರಾಜ್ಯಕ್ಕೆ ಕಟ್ಟಲಿಕ್ಕೆ ಏನಾದರೂ ಸಹಾಯ ಆಗ್ತದಾ? ಅಥವಾ ನಾವು ಮಾಡುವಂಥ ಕಾರ್ಯಗಳಿಂದ ಕ್ರಿಸ್ತನಿಗೆ ಮಹಿಮೆ ಆಗುವಂಥ ಕಾರ್ಯವನ್ನು ನಮಗೆ ದೇವರು ಕೊಟ್ಟಂಥ ಈ ನ್ಯೂ ಲೈಫ್, ಹೊಸ ಜೀವಿತದಿಂದ ನಾವು ಮಾಡ್ತಿದ್ದೇವಾ? ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ಜೀವಿಸ್ತಿದ್ದೇವಾ? ಅಥವಾ ಕ್ರಿಸ್ತನ ರಾಜ್ಯಕ್ಕಾಗಿ ಆತ್ಮಗಳನ್ನು ಗೆಲ್ಲಲು ನಮ್ಮನ್ನು ನಾವು ಉಪಯೋಗಪಡಿಸ್ತಿದ್ದೇವೆ? ಅಥವಾ ನಮಗೆ ಫ್ರೀ ಟೈಮ್ ಇರುವಾಗ ಅಥವಾ ಸಮಯಗಳಿರುವಾಗ ನಾವು ಅದನ್ನು ಕ್ರಿಸ್ತನ ರಾಜ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದೇವಾ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ಲವಾ. ದೇವರು ಇವತ್ತು ನಮಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಎಷ್ಟನ್ನು ನಾವು ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ನಾವು ಡಿಸೈಪಲ್ಗಳಾಗಿ ಉಪಯೋಗಿಸ್ತೇವೆ? ನಮ್ಮ ತಲಾಂತು ಇರ್ಬೋದು, ಅಥವಾ ನಮಗೆ ದೇವರು ಕೊಟ್ಟಂಥ ಬೇರೆ ಬೇರೆ ವರಗಳು
ಅಲ್ವಾ? ಫಲಗಳು ಆತ್ಮಿಕ, ಅದನ್ನು ನಾವು ದೇವರಿಗೆ ಉಪಯೋಗಿಸ್ತೇವಾ? ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಉಪಯೋಗಿಸುವಂಥವ್ರಾಗಬೇಕು ಪ್ರಿಯರು. ಯಾಕಂದರೆ ಇವತ್ತು ಈ ಲೋಕದಲ್ಲಿ ನಾವು ಇಟ್ಟಂಥ ಉದ್ದೇಶ ದೇವರು ಅದೇ, ಆತನ ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರ. ಹಾಲೆಲೂಯ. ಆತನ ರಾಜ್ಯಕ್ಕಾಗಿ ಜೀವಿಸೋದಕ್ಕೋಸ್ಕರ. ಹಾಲೆಲೂಯ. ಆಮೆನ್. ಈ ಒಂದು ತಂಡವಾಗಿ ಒಟ್ಟಿಗೆ ಇದ್ದರು, ಅವತ್ತು ಶಿಷ್ಯರು ಕೂಡ ಇದ್ದರು. ಇವತ್ತು ನಾನು ನೀವುಗಳು ಕೂಡ ತಂಡವಾಗಿ ಕ್ರಿಸ್ತನ ರಾಜ್ಯವನ್ನು ಕಟ್ಟುವಂಥ ದೊಡ್ಡ ಒಂದು ಆಶೀರ್ವಾದದಾಯಕವಾದ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಆಮೆನ್. ಅದೇ ರೀತಿಯಲ್ಲಿ ನಾವು ಮುಂದೆ ನಾವು ನೋಡ್ತೇವೆ. 4ನೇ ಪಾಯಿಂಟ್, ಶಿಷ್ಯರು ತಮ್ಮ ತಮ್ಮ ಅನುಭವಗಳಿಂದ ಮಾತ್ರವಲ್ಲ ಅವರು ಕೆಲವೊಂದು ತಪ್ಪುಗಳ ಮೂಲಕ ಕಲಿತರು ಎಂಬುದಾಗಿ. ಹೌದಲ್ವಾ? ಕೆಲವೊಮ್ಮೆ ನಾವು ನಡೆಯುವಾಗ ಕೆಲವೊಂದು ಅನುಭವ, ಎಕ್ಸ್ಪೀರಿಯನ್ಸ್ಗಳು ನಮ್ಮನ್ನು ಎಕ್ಸ್ಪರ್ಟ್ಗಳನ್ನಾಗಿ ಮಾಡ್ತದೆ ಅಲ್ವಾ? ಈಗ ಎಕ್ಸಾಂಪಲ್ ನಾನು ಹೇಳೋದಾದರೆ, ಒಬ್ಬ ಮೊದಲು ರಾಕೆಟ್ ತಯಾರು ಮಾಡುವಾಗ ಎಷ್ಟೋ ಬಾರಿ ಅವನು ಫೇಲ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಸಂಶೋಧನೆಗಳನ್ನು ಮಾಡುವಾಗ ಸೈಂಟಿಸ್ಟ್ಗಳು ಎಷ್ಟೋ ಸಾರಿ ಪ್ರಯತ್ನ ಮಾಡ್ತಾರೆ, ವಿಫಲರಾಗ್ತಾರೆ, ಮತ್ತು ಒಂದು ದಿನ ಅವರಿಗೆ ರಿಸಲ್ಟ್ ಸಿಗ್ತದೆ, ಸಫಲರಾಗ್ತಾರೆ ಅಲ್ಲವಾ? ಉದಾಹರಣೆಗಾಗಿ ನಾನು ಹೇಳುವಾಗ, ಅವರು ಯೇಸುಕ್ರಿಸ್ತನ ಬೋಟಲ್ಲಿದ್ದನು, ಬಿರುಗಾಳಿ ಬರುವಾಗ ಯೇಸುಕ್ರಿಸ್ತನ ಏನಂತೆ ಮಲಗಿದ್ದನು. ಅಲ್ಲಿ ಬಿರುಗಾಳಿ ಬರ್ತದೆ, ನೀರು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಾಗ ಬೋಟೆಲ್ಲ ಬೀಳ್ಲಿಕ್ಕಾಗ್ತದೆ ಅಂತ ಹೇಳುವಾಗ ಅಲ್ಲಿ ಶಿಷ್ಯರುಗಳು, ಅಯ್ಯೋ ನಾವು ಸಾಯ್ತಾ ಇದ್ದೇವೆ, ಗುರುವೇ ನಿನಗೆ ಚಿಂತೆ ಇಲ್ಲವೇ ಎಂಬುದಾಗಿ ಬೊಬ್ಬೆ ಹೊಡ್ಕೊಂಡು ಅವರು ಚಿಂತೆಯಲ್ಲಿದ್ದದನ್ನು, ಗೊಂದಲದಲ್ಲಿದ್ದದನ್ನು ನೋಡುವಾಗ ಯೇಸುಕ್ರಿಸ್ತನು ಎದ್ದು ಒಂದೇ ಒಂದು ಮಾತು ಹೇಳ್ತಾನೆ, ಶಾಂತವಾಗಿರು ಎಂಬುದಾಗಿ. ಅದು ಅವನ ಆ ಮಾತಿಗೆ ಸಮುದ್ರವು ಶಾಂತವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲವಾ? ಶಿಷ್ಯರುಗಳ ಗೊಂದಲ ಗಲಿಬಿಗಳೆಲ್ಲ ಹೋಗಿ ಅವರು ಕೂಡ ಶಾಂತರಾದರು ಅಲ್ವಾ? ಪರಿಸ್ಥಿತಿ ಏನೇ ಹಾದು ಹೋಗ್ಬೋದು ನಾವು, ಆದರೆ ನಮ್ಮ ದೃಷ್ಟಿ ನಮ್ಮ ಗುರುವಿನ ಮೇಲೆ, ನಮ್ಮ ರಕ್ಷಕನ ಮೇಲೆ ಇದ್ದಾಗ ಪ್ರಿಯರೇ, ನಮಗೆ ಯಾವುದೇ ಪರಿಸ್ಥಿತಿ ಬಂದಾಗ ನಾವು ಅಲ್ಲೋಲ ಕಲ್ಲೋಲ ಆಗೋದು. ಯಾವುದೇ ಪರಿಸ್ಥಿತಿ ಬಂದಾಗಲೂ ಕೂಡ, ಕ್ರಿಸ್ತನೇ ನೀನು ನನ್ನೊಂದಿಗಿದ್ದಿ, ನಿನ್ನ ಯೋಜನೆ ಯಾವತ್ತಿದ್ರೂ ನನ್ನ ಜೀವಿತದಲ್ಲಿ ದ ಬೆಸ್ಟೆಸ್ಟ್ ಅಲ್ವಾ? ಅದಕ್ಕೆ ದೇವರ ಯೋಜನೆಗಳು ಯಾವತ್ತೂ ನಮ್ಮ ಜೀವಿತದಲ್ಲಿ ಉನ್ನತವಾದದೇ ಆಗಿರ್ತದೆ ಪ್ರಿಯರೇ. ನಾವೊಂದು ಪ್ಲ್ಯಾನ್ ಮಾಡಿರ್ಬೋದು, ಆದರೆ ದೇವರ ಪ್ಲ್ಯಾನ್ ಅದಕ್ಕಿಂತಲೂ ಉನ್ನತವಾಗಿ. ನಾವು ಕುಗ್ಗಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ. ಯೇಸು ಕ್ರಿಸ್ತನು ಈ ಲೋಕವನ್ನು ಬಿಟ್ಟ ನಂತರ ಪೇತ್ರನು ಏನು ಮಾಡ್ತಾನೆ? ಮಿರಾಕಲ್. ಆತನು ಹೇಳ್ತಾನೆ, ಕುಂಟನು ಅಲ್ಲಿ ಆ ದೇವಾಲಯದ ಗೇಟ್ ಹತ್ರ ಇರುವಾಗ, ನನ್ನ ಹತ್ರ ನಿಮಗೆ ಕೊಡ್ಲಿಕ್ಕೆ ಏನಿಲ್ಲ, ಆದರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾದು ಎಂಬುದಾಗಿ ಹೇಳುವಾಗ ಅಲ್ಲಿ ಅದ್ಭುತವಾದದನ್ನು ನಾವು ನೋಡ್ತೇವೆ ಅಲ್ಲವಾ? ಎಲ್ಲ ನಾಮಕ್ಕಿಂತ ಉನ್ನತವಾದ ಹೆಸರು ಯಾವುದು? ಹೆಸರು ಯೇಸು. ಹಲ್ಲೆಲೂಯಾ. ಆ ಹೆಸರಿನಲ್ಲಿ ನಾವು ಜೀವ ಹೊಂದಿದ್ದೇವೆ. ಆ ಹೆಸರಿನಲ್ಲಿ ಭರವಸೆ ಬಿಟ್ಟು ನಾನು ನೀವುಗಳು ಕಾರ್ಯ ಮಾಡುವಂಥವರಾಗಿರುತ್ತೇವೆ. ಹಲ್ಲೆಲೂಯಾ. ಅಂದು ಶಿಷ್ಯರು ಕಾರ್ಯ ಮಾಡಿದರು, ಇವತ್ತು ಅದೇ ಹೆಸರಿನ ಮೂಲಕ ಇವತ್ತು ನಾನು ನೀವುಗಳು ಕೂಡ ಕ್ರಿಸ್ತನ ರಾಜ್ಯಕ್ಕಾಗಿ ಕಾರ್ಯ ಮಾಡುವಂಥ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಯಾಕಂದರೆ ಆ ಹೆಸರು ಪ್ರಿಯರೇ, ಯೇಸು ಎನ್ನುವಂಥದ್ದು ಅದು ಸಾಮಾನ್ಯ ಹೆಸರಲ್ಲ, ಅದು ರಾಜಾದಿರಾಜನ ಹೆಸರು. ಭೂಮಿಯ ಕೆಳಗೆ, ಭೂಮಿಯ ಮೇಲೆ ಎಲ್ಲ ನಾಮಕ್ಕಿಂತ ಉನ್ನತವಾದ ಹೆಸರನ್ನು ಇವತ್ತು ಡಿಸೈಪಲ್ಗಳಾದ ನಮಗೆ ಹುಟ್ಟಿದ್ದಾರೆ ತಂದೆ ದೇವರು. ಆತನೊಬ್ಬನೇ ಮಗನ ಹೆಸರು ನಮ್ಮ ಬಾಯಲ್ಲಿ. ಹಲ್ಲೆಲೂಯಾ. ಆಮೇನ್. ಆ ಹೆಸರನ್ನು ಇಟ್ಟುಕೊಂಡು ನಾವು ಅಂದು ಅದ್ಭುತಗಳನ್ನು ಮಾಡಿದರು ಶಿಷ್ಯರು. ಇವತ್ತು ನಾನು ನೀವುಗಳು ಟ್ರೂ ಡಿಸೈಪಲ್ಗಳಾಗಿ ಅದೇ ಅದ್ಭುತ ಕಾರ್ಯಗಳನ್ನು, ಅದಕ್ಕಿಂತ ಹೆಚ್ಚು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯುಳ್ಳ ಹಂಗಿನಲ್ಲಿದ್ದೇವೆ. ಏಮೇನ್. ಯಾಕಂದರೆ ಯೇಸು ಕ್ರಿಸ್ತರು ಹೇಳ್ತಾನಲ್ಲ ಒಂದು ಕಡೆ, ನಾನು ಮಾಡಿದ ಹೆಚ್ಚು ಅದ್ಭುತ ಕಾರ್ಯಗಳನ್ನು ನೀವು ಮಾಡುತ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ಭರವಸೆದಿಂದ ಆತನ ರಾಜ್ಯದ ಮಹಿಮೆಗಾಗಿ ನಾವು ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಆ ಶಕ್ತಿ ನಮ್ಮಲ್ಲಿ ಇದೆ ಎಂಬುದಾಗಿ ಪವಿತ್ರಾತ್ಮನ ಮೂಲಕ ಆ ಶಕ್ತಿಯನ್ನು ನಾವು ಹೊಂದಿಕೊಂಡಿದ್ದೇವೆ ನಂಬಿಕೆ ಇಟ್ಟು ನಾವು ಮಾಡುವಾಗ ಕಾರ್ಯಗಳನ್ನು, ದೇವರು ಅಲ್ಲಿ ಆತನ ರಾಜ್ಯದ ಮಹಿಮೆಗಾಗಿ ನಮ್ಮ ಮೂಲಕ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ನಾವೀಗ ಲಾಸ್ಟ್ ಟೈಮ್ಸ್ ಒಂದು ಎಕ್ಸಾಂಪಲ್ ಹೇಳಿದೆ, ಯಾರ ಅನಾರೋಗ್ಯದಲ್ಲಿದ್ದಾಗ ನಾವು ಡಿಸೈಪಲ್ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಬೇಕು ಅಲ್ವಾ? ನಾವು ಯಾವತ್ತೂ ಕರ್ತನ ರಾಜ್ಯವನ್ನು ಕಟ್ಟಲು ಸದಾ ಸಿದ್ಧರಾಗಿರ್ಬೇಕು. ಹೇಗೆ ಯೋಧರು ಸಿದ್ಧರಾಗಿರ್ತಾರಲ್ಲ ಸದಾ ಕಾಲಕ್ಕೂ, ಅದೇ ರೀತಿ ನಾವು ಕ್ರಿಸ್ತನ ರಾಜ್ಯದ ಯೋಧರು ಸಿದ್ಧರಾಗಿರ್ಬೇಕು ಸದಾ ಕಾಲಕ್ಕೆ. ಆಮೆನ್. ಸೊ ಕ್ರಿಸ್ತನ ರಾಜ್ಯವನ್ನು ಕಟ್ಟಲು, ಕ್ರಿಸ್ತನ ರಾಜ್ಯಕ್ಕಾಗಿ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧರಾಗಿರುವಂಥದ್ದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಆಮೇನ್. ಶಿಷ್ಯರು ತಮ್ಮ ಅನುಭವಗಳು ಅಂದರೆ ಅವ್ರಿಗೆ ಬೇರೆ ಬೇರೆ ರೀತಿಯ 12 ಜನರ ಮನಸ್ಥಿತಿ ಒಂದೇ ರೀತಿ ಇರಲಿಲ್ಲ. ಅಲ್ಲೊಬ್ಬ ಜೂಡಸ್ ಇದ್ದದನ್ನು ಕೂಡ ನಾವು ನೆನಪು ಮಾಡಿಟ್ಕೊಳ್ಬೋದು. ಹಣದ ಕಡೆಗೆ ದೃಷ್ಟಿ ಇಟ್ಟವ ಅಲ್ವಾ? 12 ಜನರದ 12 ರೀತಿಯ ಮನಸ್ಥಿತಿ ಅಲ್ವಾ? ಬೇರೆ ಬೇರೆ ರೀತಿಯ ಹಲವಾರು ವಿಧವಾದ ಮನಸ್ಥಿತಿಯವರು ಸಿಗ್ತಾರೆ ನಮ್ಮ ಜೀವನದ ಮಾರ್ಗದಲ್ಲಿ ನಾವು ನಡೆಯುವಾಗಲೂ ಕೂಡ. ಆದರೆ ಅವರೆಲ್ಲರನ್ನು ಕೂಡ ಕ್ರಿಸ್ತನ ಏನು ಮಾಡಿದ? ಒಗ್ಗಟ್ಟಾಗಿ ಇಟ್ಟ. ಹೇಗೆ? ಆತನ ಪ್ರೀತಿಯ ಮೂಲಕ, ಆತನವರಿಗೆ ಕೃಪೆಯನ್ನು ತೋರಿಸಿದ ಮೂಲಕ, ಮುಖ್ಯವಾಗಿ ದೇವರ ಪ್ರೀತಿಯನ್ನು ಆತನವರಿಗೆ ಹಂಚುವುದರ ಮೂಲಕ ಅವನನ್ನು ಒಟ್ಟಾಗಿ ಇಟ್ಟ ಅಲ್ವಾ? ಕೆಲವರು ಥೋಮಸ್ ಸಂಶಯದ ವ್ಯಕ್ತಿ ಅಲ್ವಾ? ಬೇರೆ ಬೇರೆ ಥರದ ಮನಸ್ಥಿತಿಯ ಜನಗಳು ಕೂಡ ನಮ್ಮ ಜೀವಿತದಲ್ಲಿ ಹಾದು ಹೋಗ್ಬೋದು, ಅಥವಾ ಡಿಸೈಪಲ್ಗಳಾದ ನಮ್ಮ ಒಟ್ಟಿಗಿರ್ಬೋದು. ಆದರೆ ಅವರೆಲ್ಲರನ್ನು ನಾವು ಕ್ರಿಸ್ತಿಯ ಪ್ರೀತಿಯಿಂದ ಪ್ರೀತಿಸುತ್ತಾರೆ.
ಕ್ರಿಸ್ತನ ಯಾವ ರೀತಿಯಲ್ಲಿ ಆತನು ಶಿಷ್ಯರನ್ನು ಪ್ರೀತಿಸಿದನು, ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಸಭೆಯವರನ್ನು ನಮ್ಮೆಲ್ಲರೂ ನಾವು ಪ್ರೀತಿ ಮಾಡುತ್ತಾ ಒಬ್ಬೊಬ್ಬರನ್ನು ಬಲಪಡಿಸುತ್ತಾ, ಬಲಹೀನತೆ ಸ್ಥಿತಿಯಲ್ಲಿರುವವರಿಗೆ ನಾವು ಕ್ರಿಸ್ತನ ವಾಕ್ಯದ ಮೂಲಕ ಬಲಪಡಿಸುತ್ತಾ ಅವ್ರನ್ನ ನಮ್ಮ ಬಲಗೈಯಿಂದ ಎತ್ತಿ, ಯಾವ ರೀತಿಯಲ್ಲಿ ಕ್ರಿಸ್ತ ನಮ್ಮನ್ನು ಎತ್ತಿ ನಡೆಸ್ತಾ ಇದ್ದನು, ಅದೇ ರೀತಿ ನಾವು ಕೂಡ ಅದೇ ಕರುಣೆಯನ್ನು, ಅದೇ ಕೃಪೆಯನ್ನು ಅವರಿಗೆ ಕೊಟ್ಟು ಗ್ರೇಸ್ಫುಲ್ ಆಗಿ ಅವರನ್ನು ಕೂಡ ಕೃಪೆಯಿಂದ ಎತ್ತಿ ನಡೆಸುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಹಾಲೆಲೂಯ. ಇದರ ಮೂಲಕ ನಾವು ನೋಡ್ತೇವೆ, ಕೆಲವೊಮ್ಮೆ ಮಕ್ಕಳು ನಾವು ನೋಡುವಾಗ ಅವರು ಒಮ್ಮೆಲೆ ಎದ್ದು ನಡೀತಾರೆ, ಇಲ್ಲ ಬೀಳ್ತಾರೆ, ಹೇಳ್ತಾರೆ, ಪುನಃ ಬೀಳ್ತಾರೆ, ಹೇಳ್ತಾರೆ, ಸ್ವಲ್ಪ ಒಂದು 4 ಹೆಜ್ಜೆ ನಡೀತಾರೆ, ಬೀಳ್ತಾರೆ ಅಲ್ಲವಾ. ಆಗ ಅವರನ್ನು ನಾವು ಎಂತ ಮಾರಿ ನಡಿಲಿಕ್ಕಾಗೋದಿಲ್ಲ ಬಿಟ್ಟು ಬಿಡ್ತೇವೆ. ಇಲ್ಲ, ನಮ್ಗೆ ಗೊತ್ತು ಅವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾರೆ, ಮತ್ತೆ ನಡೀತಾರೆ, ಓಡ್ತಾರೆ, ಬಿದ್ದರೆ ಅವರೇ ಎದ್ದು ಓಡ್ತಾರೆ. ಹಾಗಿರುವಾಗ ವಾಕ್ಯದಲ್ಲಿ ನಾವು ಬಲಗೊಳ್ಳುತ್ತಾ ದಿನನಿತ್ಯ ನಮ್ಮ ಸ್ಟ್ಯಾಂಡರ್ಡ್ ಯಾವತ್ತು ನಾನು ಹೇಳುವಂತೆ ಕ್ರಿಸ್ತನನ್ನೇ ದೃಷ್ಟಿ ಇಟ್ಟು ನಾವು ನಮಗೆ ದೇವರು ಕೊಟ್ಟಂಥ ಈ ಓಟವನ್ನು ಓಡುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಹಾಲೆಲೂಯ, ಆಮೆನ್. ಆದ ನಂತರ 5ನೇ ಪಾಯಿಂಟನ್ನು ನಾವು ನೋಡ್ತೇವೆ, ಅವರನ್ನು ಎಂದಿಗೂ ಕೈ ಬಿಡಲಿಲ್ಲ ಪ್ರಿಯರೇ. ಯಾವುದೇ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಆತನು ಅವರನ್ನು ಯಾವತ್ತೂ ಕೈ ಬಿಡಲಿಲ್ಲ. ಪೇತ್ರನು ಕ್ರಿಸ್ತನನ್ನು 3 ಸಾರಿ ಅಲ್ಲಗಳಿತಾನೆ ಅಲ್ವಾ. ಒಟ್ಟಿಗಿದ್ದವನು, ನೀರಲ್ಲಿ ನಡೆದವನು, ಬಾ ಎಂಬುದಾಗಿ ಕರೆದಾಗ ಕ್ರಿಸ್ತನು, ಅಂತಹ ಒಂದು ಶಿಷ್ಯ 3 ಸಾರಿ ಅಲ್ಲಗಳೆಯುವಾಗ ಕ್ರಿಸ್ತನಿಗೆ ಹೇಗಾಗ್ಬೋದು? ನಾನು ನಿನ್ನೊಟ್ಟಿಗಿರ್ತೇನೆ ನಾನು ಎಂಬುದಾಗಿ ಹೇಳಿದ ಆತನಲ್ಲಿ ಜನಗಳು ಅವರಿಗೆ ಗುಣಗುಡ್ತಾರೆ. ಸ್ವಾಮಿಗೆ ಜನಗಳು ಅವನನ್ನು ಅಲ್ಲಸಲ್ಲದ ಮಾತುಗಳಿಂದ ದೂಷಿಸುವಾಗ ಈತನು ಆ ಸಭೆಯಲ್ಲಿದ್ದುಕೊಂಡು ವ್ಯಕ್ತಿ ಹೇಳುವಾಗ, ನೀನು ಅವನೊಂದಿಗಿದ್ದ ಜನ ಅಲ್ಲ ಎಂಬುದಾಗಿ ಹೇಳುವಾಗ, ಇಲ್ಲ ನನಗೆ ಯಾರಂತೂ ಗೊತ್ತಿಲ್ಲ, ಶಪಿಸಿ ಎಲ್ಲ ಹೇಳ್ತಾನೆ. 3 ಸಾರಿ ಅಲ್ಲಗಳಿರ್ತಾನೆ. ಆಗ ಕ್ರಿಸ್ತನಿಗೆ ಹೇಗೆ ಆಗ್ಬೋದು? ಕ್ರಿಸ್ತನ ಮೊದಲೇ ಹೇಳಿರ್ತಾನೆ ಅಲ್ವಾ. ಆದರೆ ಕ್ರಿಸ್ತನೊಂದಿಗಿದ್ದಾತನೇ ಆತನ ಅಲ್ಲಗಳೆಯುವಾಗ ಹೇಗಾಗ? ಈಗ ನಮ್ಮ ಗೆಳೆಯರೇ ನಮಗೆ ಕೆಲವೊಮ್ಮೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವಾಗ ಎಷ್ಟು ನೋವಾಗ್ತದೆ ಅಲ್ವಾ. ಇದು 3.5 ವರ್ಷ ಆತನು ಆತುಕೊಂಡಂಥ ಶಿಷ್ಯ ಅಲ್ವಾ. ಹೀಗೆ ಹೇಳುವಾಗ ದುಃಖ ಆಗ್ತದೆ, ಬೇಜಾರಾಗ್ತದೆ. ನಾವೀಗ ಹೇಳ್ಬೋದು, ಆದರೆ ಕ್ರಿಸ್ತನಿಗೆ ಆ ಸಮಯದಲ್ಲಿ ಆದಂಥದ್ದು ಅದು ಅವನಿಗೆ ಮತ್ತು ದೇವರಿಗೆ ಮಾತ್ರ ಗೊತ್ತಲ್ಲ. ಇವತ್ತು ಅಂತಹ ಶಿಷ್ಯನನ್ನು ಕೂಡ ಕ್ರಿಸ್ತನು ಕ್ಷಮಿಸಿ ಅವನನ್ನು ಪುನಃ ರೂಪಿಸಿದನ್ನು ನಾವು ನೋಡ್ತೇವೆ ವಾಕ್ಯದಲ್ಲಿ ಅಲ್ಲವಾ. ಆತನು ಪಶ್ಚಾತ್ತಾಪ ಪಟ್ಟನು. ಪೇತ್ರನು ನೋಡುವುದಾದರೆ ಅಲ್ಲಗಳ ನಂತರವೂ ಕೂಡ ಆತನು ತಾನು ಪಶ್ಚಾತ್ತಾಪ ಪಟ್ಟು ಅದಕ್ಕಾಗಿ ಹತ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ. ಯೇಸು ಕ್ರಿಸ್ತನು ಎದ್ದು ಬಂದ ನಂತರ ಆತನಿಗೆ 3 ಸರ್ತಿ ಹೇಳುವಂಥದ್ದು, ಆರಿಕೆ ಮಾಡಿಸುವಂಥದ್ದು ಮಾತ್ರವಲ್ಲ, ಆತನನ್ನು ಬಲಪಡಿಸಿದಂಥ ರೀತಿಯನ್ನು ನಾವು ನೋಡ್ಬೋದು ಅಲ್ಲವಾ. ಇವತ್ತು ಅಂತಹ ಗುಣಲಕ್ಷಣಗಳು ನಮ್ಮಲ್ಲಿ, ಟ್ರೂ ಡಿಸೈಪಲ್ ನಮ್ಮಲ್ಲಿ ನಾವು ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಕುಗ್ಗಿದವನನ್ನು ಎಬ್ಬಿಸುವಂತಹ, ದೇವರ ವಾಕ್ಯಾಧಾರಿತವಾಗಿ ಅವರನ್ನು ಬಲಪಡಿಸುವಂಥದ್ದು. ಅಥವಾ ಕೆಲವೊಮ್ಮೆ ಹೇಳ್ತೇವಲ್ಲ, ಕೆಲವರು ಕ್ರಿಸ್ತನ ಪ್ರೀತಿ ಕೆಲವೊಮ್ಮೆ ದೂರ ಹೋಗಿರುವಂಥ, ಅಥವಾ ಯಾವುದೇ ಒಂದು ಕಾರಣಕ್ಕೆ ಅವರು ದೂರ ಹೋಗಿದ್ದಾಗ ಅವರನ್ನು ನಾವು ಕೆಲವೊಮ್ಮೆ ಕೆಸರಿಗೆ ಬಿದ್ದವರನ್ನು ನಾವು ಕೆಲವೊಮ್ಮೆ ಆ ಕೆಸರಿಗೆ ಹೋಗಿ ಎತ್ತಿ ತರುವಂತಹ ಜವಾಬ್ದಾರಿ ನಮ್ಮದು ಅಲ್ವಾ. ಕೆಲವೊಮ್ಮೆ ನಾವು ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ ಯಾರನ್ನು ಕೂಡ. ಒಬ್ಬ ನಾಶನದ ಮಾರ್ಗದಲ್ಲಿ ಇದ್ದರೆ ಅವನನ್ನು ನಾವು ಅಲ್ಲಿಂದ ಎತ್ತಿ ತರುವಂಥ ಒಂದು ಡಿಸೈಪಲ್ಗಳು ನಾವು ಆಗಿರಬೇಕು. ಅವನನ್ನು ಕ್ರಿಸ್ತನ ಪ್ರೀತಿಯನ್ನು ಕೊಟ್ಟು ಅವನನ್ನು ಕ್ರಿಸ್ತನ ರಾಜ್ಯಕ್ಕೆ ತರುವಂತಹ ಹಂಗಿನಲ್ಲಿ ನಾವು ಇದ್ದೇವೆ ಪ್ರಿಯರೇ. ಯಾಕಂದರೆ ಒಂದು ಆತ್ಮ ಕೂಡ ನಷ್ಟವಾಗಬಾರದೆಂಬುದು ಆ ಒಂದು ಹೃದಯ ಅಂತರಾಳದ ಒಂದು ಆಶೆ ಇರಬೇಕು ನಮ್ಮದು ಅಲ್ವಾ. ಅವಕಾಶ ಇದ್ದಾಗಲೂ ಇಲ್ಲದಾಗ ನಾವು ಆ ಸುವಾರ್ತೆಯನ್ನು ಸಾರ್ತಾ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ನಾವು ದೇವರ ಕಾರ್ಯವನ್ನು ನಾವು ಅಲ್ಲಿ ವ್ಯಕ್ತಪಡಿಸುವಂಥ ಡಿಸೈಪಲ್ಗಳು ನಾವಾಗಿರ್ಬೇಕು ಪ್ರಿಯರೇ. ಹಾಲೆಲೂಯ. ಅವನು ಎಂದಿಗೂ ಯಾರನ್ನು ಕೈ ಬಿಡಲಿಲ್ಲ. ದೇವರ ಸುವಾರ್ತೆಯನ್ನು ಅವನು ಸಾರಿದನು. ಆದರೆ ಯಾರ್ಯಾರು ಅಂಗೀಕಾರ ಮಾಡಿದ್ರು ಅವರಿಗೆ ದೇವರ ಮಕ್ಕಳಾಗುವಂಥ ಹಕ್ಕು ಸಿಕ್ಕಿತ್ತು ಅಲ್ಲವಾ. ಶಿಷ್ಯರವನ್ನು ಹಿಂಬಾಲಿಸಿದರು, ಅವರನ್ನು ದೇವರ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ತಾನೆ. ಯಾರ್ಯಾರು ಅಲ್ಲಿ ಮೇಲಂತಸ್ತಿನಲ್ಲಿ ಅವರು ಸೇರಿದ್ರು ಅಲ್ವಾ, 120 ಜನ ಸೇರಿದವರೆಲ್ಲರಿಗೆ ದೇವರ ಆತ್ಮನ ಅಭಿಷೇಕ ಆಯಿತು. ಹಲ್ಲೆಲೂಯಾ. ದೇವರ ಆತ್ಮನವರ ಬಂದು ಇಳಿದು ನಾವು ನೋಡ್ತೇವೆ ವಾಕ್ಯದ ಅಧ್ಯಯನ ಮಾಡಿದಾಗ. ಇವತ್ತು ದಾಹದಿಂದ ನಾನು ಇವುಗಳು ಕೂಡ ಸೇರಿ ಒಂದೇ ಮನಸ್ಸಾಗಿ ಸೇರಿ, ಇಲ್ಲಿ ಎಷ್ಟು ಜನ ಇದ್ದೀರಿ ನೀವೆಲ್ಲರೂ ಕೂಡ ಸೇರಿ ನೀವು ಪ್ರಾರ್ಥನೆ ಮಾಡುವಾಗ, ದೇವರ ಆತ್ಮ ರಕ್ಷಣೆಗೋಸ್ಕರ ಪ್ರಾರ್ಥನೆ, ಹಲವಾರು ನಶಿಸುವ ಆತ್ಮಗಳ ರಕ್ಷಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕಾರ್ಯ ಮಾಡ್ತಾನೆ. ದೇವರು ಉಪಯೋಗಿಸ್ತಾನೆ, ನಮ್ಮನ್ನೇ ಉಪಯೋಗಿಸ್ತಾನೆ ಆತನು. ಹಲ್ಲೆಲೂಯಾ. ಇಲ್ಲಿ ಹಲವು ಜನಗಳಿದ್ದೀರಿ, ನೀವಿದ್ದೀರಿ, ಕ್ರಿಸ್ತನ ಪ್ರೀತಿಯ ಮಕ್ಕಳಿದ್ದೀರಿ, ನಿಮ್ಮನ್ನು ಉಪಯೋಗಿಸ್ತಾನೆ ಆತನು. ಹಲ್ಲೆಲೂಯಾ. ಇಫ್ ಯು ಆರ್ ಅವೈಲೇಬಲ್, ಹಿ ಗಿವ್ಸ್ ದ ಅಬಿಲಿಟಿ ಟು ಡೂ ಮಿರಾಕಲ್ಸ್ ಫಾರ್ ಹಿಸ್ ಗ್ಲೋರಿ. ಹಿ ವಿಲ್ ಯೂಸ್ ಯು, ಹಿ ವಿಲ್ ಗೈಡ್ ಯು. ಆಮೇಲೆ ಪವಿತ್ರಾತ್ಮನ ಮೂಲಕ ಆತನು ನಡೆಸ್ತಾನೆ. ನಮ್ಮ ಅವೈಲೇಬಿಲಿಟಿ ಇರಬೇಕು ಪ್ರಿಯರ್, ಅಷ್ಟೇ. ಹಲ್ಲೆಲೂಯಾ. ಅವನು Hebrews 13:5 ನೋಡ್ತೇವೆ ನಾವು, ಆತನು ಹೇಳ್ತಾನೆ, ಐ ವಿಲ್ ನೆವರ್ ಲೀವ್ ಯು, ನೆವರ್ ಫೋರ್ಸೇಕ್ ಯು. ಎಂಥ ಒಂದು ಅದ್ಭುತ ದೇವರಲ್ಲ ಪ್ರಿಯರೇ. ಕ್ರಿಸ್ತನ ಮೇಲೆ ನಮಗೆ ಕಂಪ್ಲೀಟ್ ಸರೆಂಡರ್ ಆಗಿ ಡಿಪೆಂಡ್ ಅಪಾನ್ ಗಾಡ್. ಹೇಗೆ ಆತನು ಯಾವುದು ನುಡಿದಿದ್ದಾನೋ ಸತ್ಯವೇದದಲ್ಲಿ ಅದನ್ನೆಲ್ಲವನ್ನು ಆತನು ಮಾಡಿದ್ದಾನೆ. ಹಾಗಿರುವಾಗ ನಂಬಿಗಸ್ತಿಕೆಯಾದ ದೇವರನ್ನು ನೀವುಗಳು ಆರಾಧಿಸ್ತೇವೆ, ಸರ್ವ್ ಮಾಡ್ತಿದ್ದೇವೆ.
ಆ ಭರವಸೆಯಿಂದ ದೇವರೇನು ನುಡಿದಿದ್ದಾನೆ, ನಮಗೆ ಡಿಸೈಪಲ್ಗಳ ನಮಗೇನು ವಾಗ್ದಾನ ಮಾಡಿದ್ದಾನೆ, ನಿಮ್ಮನ್ನೆಂದಿಗೂ ನಾನು ಕೈ ಬಿಡುವುದಿಲ್ಲ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಹಾಗಿರುವಾಗ ಪ್ರಿಯರೇ, ದೇವರು ಹಲವಾರು ರೀತಿಯ ಸವಲತ್ತುಗಳನ್ನು, ಹಲವಾರು ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳನ್ನು ಹೊಂದಿಕೊಂಡಂಥ ನಾವು ನಮಗೆ ಸಮಯ ಇರುವಾಗ ಸಮಯ ಮಾಡಿಕೊಂಡು ಕ್ರಿಸ್ತನ ರಾಜ್ಯಕ್ಕಾಗಿ ಕಾರ್ಯವನ್ನು ಮಾಡುವ ಹಂಗಿನಲ್ಲಿದ್ದೇವೆ. ಸಮಯವನ್ನು ಮಾಡಿಕೊಳ್ಬೇಕು. ನಾವು ಯಾವತ್ತೊಂದು ಎಕ್ಸಾಂಪಲ್ ನಾನು ಹೇಳುವುದಾದರೆ ಪ್ರಿಯರೇ, ಸಮಯ ಮಾಡಬೇಕು. ಅದು ನಮ್ಮ ಪ್ರಯಾರಿಟಿ ಇದ್ದಾಗ ನಾವು ಮಾಡ್ತೇವೆ ಅಲ್ವಾ. ಈಗ ನಾವು 3 ಹೊತ್ತು ಊಟ ಮಾಡ್ತೇವೆ, ಗೊತ್ತಿಲ್ಲ, ಕೆಲವರು 4 ಹೊತ್ತು ಮಾಡ್ಬೋದು, 5 ಹೊತ್ತು ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಹಾಗಿರುವಾಗ ಅದಕ್ಕೆ ನಾವು ಸಮಯ ಮಾಡಿ ನಾವು ಆಹಾರವನ್ನು ತಿಂತೇವೆ ಅಲ್ವಾ. ಹಾಗಿರುವಾಗ ನಾವು ಸಮಯ ಮಾಡಿಕೊಂಡು ನಮಗಿರುವಂತಹ ಸಮಯವನ್ನು ದೇವರಿಗೆ ಕೊಡುವಾಗ ಅದನ್ನು ದೇವರು ಗೌರವಿಸ್ತಾನೆ. ಹಲ್ಲೆಲೂಯಾ. ದೇವರನ್ನು ನಾವು ಇಚ್ಛಿಸುವಾಗ ದೇವರು ಅದಕ್ಕೆ ಬೇಕಾದ ಮಾರ್ಗಗಳನ್ನು ಓಪನ್ ಮಾಡಿ ಕೊಡ್ತಾನೆ ಪ್ರಿಯರು. ಹಲ್ಲೆಲೂಯಾ. ಹಾಗಿರುವಾಗ ದೈವಿಕವಾದ ಆಶೀರ್ವಾದಗಳನ್ನು ನಾವು ಹಣದಿಂದ ಅಳಿಲಿಕ್ಕೆ ಆಗುವುದಿಲ್ಲ. ಅದು ಶಿಷ್ಯರಿಗೆ ಗೊತ್ತಿತ್ತಲ್ಲ, ಕ್ರಿಸ್ತನ ರಾಜ್ಯಕ್ಕಾಗಿ. ಅದಕ್ಕೆ ಪೌಲ್ ಹೇಳ್ತಾನೆ, ಜೀವಿಸದಾದರೆ ಕ್ರಿಸ್ತನಿಗೋಸ್ಕರ, ಸಾಯುವುದಾದರೆ ಲಾಭವೇ. ಪೌಲ್ ಇಂಥ ಮಾತುಗಳನ್ನು ಹೇಳಬೇಕಾದ್ರೆ ಅವನು ಆಲ್ರೆಡಿ ಸತ್ತೋಗಿದ್ನು. ಅಂದರೆ ತನ್ನ ಸ್ವಂತಿಕೆಗೆ ಸತ್ತೋಗಿದ್ದ, ತನ್ನ ಸ್ವಾರ್ಥಕ್ಕೆ ಆತನು ಸತ್ತೋಗಿದ್ದ. ಆತನು ತನ್ನ ಬಲದಿಂದ ನಾನು ಮಾಡ್ತೇನೆ, ನನ್ನ ಪರಾಕ್ರಮದಿಂದ ಮಾಡ್ತೇನೆ ಎಂಬುದಕ್ಕೆ ಆತನು ಸತ್ತೋಗಿದ್ದ. ಮುಂಚೆ ಸೌಲನಾಗಿದ್ದಾಗ ಆತನ ಏನು ಮಾಡ್ತಿದ್ದ, ತನ್ನ ಬಲದಿಂದ ಯಾರ್ಯಾರು ಹಿಂಬಾಲಿಸ್ತಿದ್ರು ಅವರನ್ನು ಕೊಲ್ಲುತ್ತಿದ್ದ ಆ ವ್ಯಕ್ತಿ ಸೌಲು. ಆತನ ದೇವರ ಒಂದು ಎನ್ಕೌಂಟರ್ಗೆ ಆತನು ಬದಲಾದ, ಅಲ್ಲಿ ಅದ್ಭುತಕಾರಿ ಆಯಿತು. ಆತನು ಸೌಲನಾದವನು ಪೌಲನಾದ. ಯಾವ ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರ ನಿಂತ, ತನ್ನ ಪ್ರಾಣವನ್ನು ಅರ್ಪಿಸಿದ ಅಲ್ಲವಾ. ಅದಕ್ಕೆ ಶಿಷ್ಯರಾದಂಥ ನಮಗೆ ಆ ಕ್ರಿಸ್ತನ ಪ್ರೀತಿ ಎಷ್ಟು ಎಂಬುದಾಗಿ ಅರಿತುಕೊಂಡಾಗ ಪ್ರಿಯರೇ, ನಾವು ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಹಲ್ಲೆಲೂಯಾ. ಆಮೇನ್. ಆತನಿಗೋಸ್ಕರ ಸುಲಭವಾಗಿ ನಮ್ಮ ಕುಟುಂಬದಲ್ಲಿ ಸಾಕ್ಷಿಯಾಗಿ ಜೀವಿಸಲು, ಆತನಿಗೋಸ್ಕರ ಸುಲಭವಾಗಿ ಸಭೆಯಲ್ಲಿ ಇನ್ನಿತರ ನಮ್ಮ ಗೆಳೆಯರೊಂದಿಗೆ ಅಥವಾ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆತನಿಗೆ ಸಾಕ್ಷಿಯಾಗಿ ಜೀವಿಸಲು ನಮಗೆ ಬಹಳ ಸುಲಭ ಆಗ್ತದೆ. ಯಾಕೆ? ನಾವು ಆತನನ್ನು, ಯೇಸುವನ್ನೇ ನಿರೀಕ್ಷಿಸಿ ಜೀವಿಸುವಂಥವರಾಗಿರುತ್ತೇವೆ. ಆತನ 2ನೇ ರಹಸ್ಯ ಬರೋಣಕ್ಕೋಸ್ಕರ ನಾವು ಕಾದುಕೊಂಡಿದ್ದೇವೆ. ಹಲ್ಲೆಲೂಯಾ. ಆಮೆನ್. ಇಂತಹ ಒಂದು ಅದ್ಭುತ ಕಾರ್ಯಗಳನ್ನು ನಾವು ತಿಳಿದಂಥ ಶಿಷ್ಯರಾಗಿರಬೇಕು. ಹಲ್ಲೆಲೂಯಾ. ಯಾಕೆ ನಮ್ಗೆ ಗೊತ್ತು, ನಮ್ಮ ರಿಸಲ್ಟ್ ಈಗಾಗಲೇ ನಮ್ಗೆ ಕೊಟ್ಟಾಗಿದೆ. ರೆವಲ್ಯೂಷನ್ ಪ್ರಕಟಣೆಯಲ್ಲಿ ನಾವು ನೋಡಿದಾದ್ರೆ ಆಲ್ರೆಡಿ ನಮ್ಗೆ ಗೊತ್ತು ಏನಾಗ್ತದೆ, ಆಲ್ರೆಡಿ ಎಲ್ಲ ಬರೆದಾಗಿದೆ. ಹಾಗಿರುವಾಗ ನಾನು ಹೇಗಿರ್ತೇನೆ, ಹೇಗೆ ಜೀವಿಸ್ತೇನೆ. ಹಲ್ಲೆಲೂಯಾ. ಹಾಗಿರುವಾಗ ನಮಗೆ ಈ ಲೋಕದ ದೂಷಣೆ ಇರ್ಬೋದು, ಅಥವಾ ಈ ಲೋಕದ ಕೆಲವೊಂದು ವರ್ಷ ನಾವು ಜೀವಿಸ್ತೇವೆ, ಅದನ್ನು ನಮಗೆ ದೇವರು ಕೊಟ್ಟಂಥ ವರ್ಷವನ್ನು ನಾವು ಹರ್ಷದಿಂದ ಕ್ರಿಸ್ತನಿಗಾಗಿ ಜೀವಿಸುವಂತಹ ವಿಶ್ವಾಸಿಗಳು ನಾವಾಗಿರ್ಬೇಕು. ಪರಿಸ್ಥಿತಿಗಳು ಬಂದು ಹೋಗ್ತದೆ, ಆದರೆ ಕ್ರಿಸ್ತನು ನಿರಂತರವಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಬಲಪಡಿಸಲಿಕ್ಕೆ ಬಂದು ಹೋಗ್ತದೆ ಅಲ್ವಾ. ಕೆಲವೊಂದು ದೂಷಣೆ ಇರ್ಬೋದು, ಕೆಲವೊಂದು ಪರಿಸ್ಥಿತಿ ನಾವು ಎನಿಸದ ರೀತಿಯಲ್ಲಿ ನಮಗೆ ಆಗಿ ಹೋಗಿ ಬಿಡ್ತದೆ. ಆದರೆ ನಾವು ಬಲಪಡಿಸುವಂಥದ್ದು ಯಾವುದಲ್ಲಿ, ಕ್ರಿಸ್ತನಲ್ಲಿ ನಾವು ಬಲಪಡಿಸಿಕೊಂಡಾಗ ಪ್ರಿಯರೇ, ದೇವರು ನಮಗೆ ಕೊಟ್ಟಂಥ ಜೀವಿತ ಬಹಳ ಸುಲಭ ಆಗ್ತದೆ ಆತನ ಮಹಿಮೆಗೆ ಜೀವಿಸಲಿಕ್ಕೆ. ಹಲ್ಲೆಲೂಯಾ. ಪರಿಸ್ಥಿತಿಗಳು ನಮ್ಮನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಆಳುವಾತನು ದೇವರು. ಆಮೆನ್. ಹಲ್ಲೆಲೂಯಾ. ಅದೊಂದು ಅದ್ಭುತವಾದ ಕಾರ್ಯವು ಶಿಷ್ಯನ ಜೀವಿತದಲ್ಲಿ ಆಗ್ತದೆ. ಅದಕ್ಕೆ ಆತನು ಯೇಸು ಕ್ರಿಸ್ತನು ಯಾವತ್ತೂ ನಮ್ಮನ್ನು ಬಿಟ್ಟು ಬಿಡಲು ತೊರೆದು ಬಿಡದಂತೆ ವಾಗ್ದಾನ ಮಾಡಿದ್ದಾನೆ. ಅದನ್ನು ಶಿಷ್ಯರು ತಿಳಿದುಕೊಂಡಿದ್ದರು. ನಾವು ಟ್ರೂ ಡಿಸೈಪಲ್ ಆಗಿ ಅದನ್ನು ತಿಳ್ಕೊಂಡು ಆತನನ್ನೇ ದೃಷ್ಟಿ ಇಟ್ಟುಕೊಂಡು ನಡೆಯುವಂಥ ಡಿಸೈಪಲ್ ನಾವಾಗಿರಬೇಕು. ಹಲ್ಲೆಲೂಯಾ. ಆ ಬಲ ನಮಗೆ ಪವಿತ್ರಾತ್ಮನ ಕೊಡ್ತಾನೆ. ಆಮೇನ್. ನಮ್ಮನ್ನು ದೇವರು ಆತನ ರಾಜ್ಯದ ಮಹಿಮೆಗಾಗಿ ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದಾನೆ. ಜೀವಿಸ್ತಾ ಇದ್ದೇವೆ, ಆತನಿಗೋಸ್ಕರ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಕರೆದಿದ್ದಾನೆ. ಜೀವಿತ ಇರುವವರೆಗೂ ಕೂಡ ಆತನಿಗೋಸ್ಕರ ಜೀವಿಸುವಂಥ ಡಿಸೈಪಲ್ ನಾವಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಜೀವಿಸಿದವರು ಕ್ರಿಸ್ತನಿಗಾಗಿ ನಾವು ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್.